ಮತ್ತಾಯ 16 13ರಿಂದ 17ನೇ ವಾಕ್ಯದವರೆಗೂ ಓದೋಣ. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನ ಕೇಳಿದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಏಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವಕುಮಾರನೆಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಆಮೇನ್. ನಾವು ಓದಿದಂಥ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ಈ ವಾಕ್ಯದಲ್ಲಿ ನಮಗೆ ಗೊತ್ತಾಗಬೇಕಾದಂಥ ಕೆಲವೊಂದು ಭಾಗಗಳುಂಟು, ಅರ್ಥ ಮಾಡಿಕೊಳ್ಳಬೇಕಾದ ಕೆಲವೊಂದು ಭಾಗಗಳು. ಲೈಫಿನಲ್ಲಿ ಪ್ರಧಾನವಾದಂಥ ಒಂದು ಪ್ರಶ್ನೆ, ನಮ್ಮ ಜೀವನದಲ್ಲಿ ಅತಿ ದೊಡ್ಡದಾದಂಥ ಒಂದು ಪ್ರಶ್ನೆ ಯಾವುದು ಅಂದರೆ, ನಾನು ಯಾರು, ನನ್ನ ಬಳಿ ಏನಿದೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಕೇಳೋದಲ್ಲ ಪ್ರಧಾನವಾದ ಪ್ರಶ್ನೆ. ಪ್ರಧಾನವಾದಂಥ ಪ್ರಶ್ನೆ, ಹೂ ಈಸ್ ಮೈ ಗಾಡ್, ನನ್ನ ದೇವರು ಯಾರು? ಪ್ರಧಾನವಾದ ಪ್ರಶ್ನೆ, ನನ್ನ ದೇವರು ಯಾರು? ನಿಮ್ಗೆ ಈಗಲೂ ಅರ್ಥ ಆಗಲಿಲ್ಲ. ನಾನು ಯಾರು, ನನ್ನ ಮನೆತನ ಏನು, ನನ್ನ ಅಂತಸ್ತೇನು, ನನ್ನ ಜೀವನ ಏನು, ಇದನ್ನು ಬಯಸುವವರು ಎಂದಾದರೂ ಒಂದು ಸಾರಿ ತಿರುಗಿ ನನ್ನ ದೇವರು, ನಾನು ಸೇವಿಸುವ ದೇವರು ಯಾರು ಎಂಬುದ ಪ್ರಶ್ನೆ ಯಾವತ್ತಾದರೂ ನಿಮ್ಮ ಮನಸ್ಸಿಗೆ ಬಂದಿದೆಯಾ? ಬಂದಿರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಈಗ ಹೇಳಿದ ಲೇಟ್ ಆಯಿತು, ಆಮೇಲೆ ನಾನು ಹೇಳಿಸ್ದೆ. ಅದು ಹೂ ಈಸ್ ಮೈ ಗಾಡ್. ನಾವಿದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ದೇವರು ಯಾರು, ನನ್ನ ದೇವರು ಯಾರು ಎನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಭಾಳ ನಮ್ಮನ್ನೇ ನಾವು ಶೋಧನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಹೋರಾಟಗಳು, ನಾವು ಮಾಡುವಂಥ ಎಲ್ಲ ಪ್ರಾರ್ಥನೆಗಳು, ನಾವು ನಂಬಿರುವಂಥ ಎಲ್ಲ ವಾಗ್ದಾನಗಳು, ಇದೆಲ್ಲ ದೇವರೊಟ್ಟಿಗಿರುವಂಥ ಬಾಂಧವ್ಯದೊಂದಿಗೆ ಬೆಸೆಯಲ್ಪಟ್ಟಿರುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಬರುವ ಎಲ್ಲ ಹೋರಾಟಗಳು, ನಾವು ಮಾಡುವಂಥ ಎಲ್ಲ ಪ್ರಾರ್ಥನೆಗಳು, ನಾವು ನಂಬಿರುವ ವಾಗ್ದಾನಗಳು, ಇದೆಲ್ಲ ದೇವರ ಆ ಬಾಂಧವ್ಯದಲ್ಲಿ ಬೆಸೆಯಲ್ಪಟ್ಟಿದೆ. ಇದು ಯಾರಿಗೆ ದೊರಕುತ್ತೆ ಅಂದರೆ, ಯಾರಿಗೆ ದೇವರ ಕುರಿತಾದ ಸರಿಯಾದ ಪ್ರಕಟಣೆ ದೊರಕಿದೆಯೋ ಅವರಿಗೆ ಗೊತ್ತಾಗುತ್ತಿದೆ. ಆಮೆನ್. ದೇವರಿಂದ ಸಿಗುವ ಪ್ರಕಟಣೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ದೇವರನ್ನ ಆರಾಧನೆ ಮಾಡೋದಲ್ಲ, ದೈವಿಕ ಪ್ರಕಟಣೆಯೊಂದಿಗೆ ದೇವರನ್ನು ಅರ್ಥ ಮಾಡ್ಕೊಳ್ಳೋದು. ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ರಿ ಅಂತ, ಅನುಭವದಿಂದ ತಿಳ್ಕೊಳ್ಬೇಕು. ನಮ್ಮ ಪ್ರಶ್ನೆ ಇಲ್ಲಿ ದೇವರು ಇದ್ದಾನ ಇಲ್ಲವ ಅನ್ನೋದಲ್ಲ. ನಮ್ಮ ಪ್ರಶ್ನೆ, ನನ್ನ ದೇವರು ಯಾರು ಅನ್ನೋದು. ನನ್ನ ಜಯ, ನನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಜಯ, ಇದು ಯಾವಾಗಲೂ ದೇವರು ಕೊಟ್ಟ ಪ್ರಕಟಣೆಯ ಸಂಗಡ ಬೆಸೆಯಲ್ಪಟ್ಟಿದೆ. ದೇವರ ಕುರಿತಾದ ಪ್ರಕಟಣೆಯಲ್ಲಿ ಅದು
ಬೆಸೆಯಲ್ಪಟ್ಟಿದೆ. Your victory in life will always be connected to your revelation of Him. ನಿಮ್ಮ ಪ್ರಕಟಣೆ, ದೇವರ ಕುರಿತಾದಂಥ ಆ ಪ್ರಕಟಣೆಯೊಂದಿಗೆ ಇದು ಬೆಸೆಯಲ್ಪಟ್ಟಿರುವಂಥದ್ದಾಗಿದೆ. ನಿಮ್ಮ ಜಯ ಅಲ್ಲೇ ಇದೆ. ನೀವು ನೋಡ್ರಿ, ದಾನಿಯೇಲನ ಪುಸ್ತಕದಲ್ಲಿ 11ನೇ ಅಧ್ಯಾಯದ 32ನೇ ವಚನ. ಪಾಸ್ಟರ್, ಕ್ಯಾನ್ ಯು ರೀಡ್ 11ನೇ ಅಧ್ಯಾಯದ 32ನೇ ವಾಕ್ಯ. ನಿಬಂಧನಾ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ತಮ್ಮ ದೇವರನ್ನ ಅರಿತವರು ಅವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. The people who know their God shall be strong and carry out the great exploits. ದೃಢಚಿತ್ತರಾಗಿರೋದು, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಅದು ಫೌಂಡೇಶನ್, ಅದು ಅಡಿಪಾಯ. ಎಲ್ಲಿ ತಗೊಂಡಾಗ ಹಾಕಿದ್ರು ನಿನ್ನ ದೇವರು ಯಾರು ಅಂತ ನಿನಗೆ ಚೆನ್ನಾಗಿ ಮನವರಿಕೆ ಆಗಿರಬೇಕು. ಅದು ಸ್ವಂತ ಬುದ್ಧಿಯಿಂದ ಅಲ್ಲ, ಅಯ್ಯೋ ದೇವರು ಉಪಕಾರ ಮಾಡಿದ್ನಲ್ಲ ಅದಕ್ಕೆ ದೇವರೇ ಸ್ತೋತ್ರ, ಅದಲ್ಲ. ಹೂ ಈಸ್ ಯುವರ್ ಗಾಡ್? ನಿಮ್ಮ ದೇವರ ಕುರಿತಾದ ಪ್ರಕಟಣೆಯು ನಿಮ್ಮ ನಂಬಿಕೆ, ಆರಾಧನೆ, ನಿಮ್ಮ ಗೆಲುವು ಮತ್ತು ನಿಮ್ಮ ಭವಿಷ್ಯವನ್ನು ಅದು ನಿರ್ಧರಿಸುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ದೇವರ ಕುರಿತಾದ ನಿಮಗುಂಟಾಗುವ ಪ್ರಕಟಣೆಯ ಅದು ನಿಮ್ಮ ನಂಬಿಕೆ ಆಗ್ಬೋದು, ನಿಮ್ಮ ಆರಾಧನೆ ಆಗ್ಬೋದು, ನಿಮ್ಮ ಜಯ ಆಗ್ಬೋದು. ಇದೆಲ್ಲ ನಿಮ್ಮ ಮತ್ತು ನಿಮ್ಮ ಭವಿಷ್ಯವನ್ನು ಇದು ನಿರ್ಧರಿಸುವಂಥದ್ದಾಗಿರುತ್ತೆ. ಇಫ್ ಯು ನೋ ಗಾಡ್ ಮೋರ್, ನಿನ್ನ ದೇವರನ್ನ ಹೆಚ್ಚಾಗಿ ಅರ್ಥ ಮಾಡಿಕೊಂಡಷ್ಟು ನಿನ್ನ ಜೀವನದಲ್ಲಿ ದೈವಿಕವಾದ ಕಾರ್ಯಗಳು, ಜಯಗಳು, ಬಿಡುಗಡೆಗಳು, ಅದ್ಭುತಗಳು ಹೆಚ್ಚೆಚ್ಚಾಗಿ ಕಾಣ್ತಾನೇ ಇರ್ತೀಯ. ಹಾಗಂತ ಹೋರಾಟ ಇಲ್ಲ ಅಂತ ಹೇಳಲ್ಲ. ನೀನು ಯಾವಾಗ ಹೆಚ್ಚಾಗಿ ಅರಿಯೋದಕ್ಕೆ ನಿನ್ನನ್ನು ಒಪ್ಪಿಸ್ಕೊಡ್ತೀಯೋ, ಪರಲೋಕದ ಪ್ರಕಟಣೆ ದೊರಕುವಾಗ ಭೂಲೋಕದಲ್ಲಿ ಎಲ್ಲ ದುರಾತ್ಮಗಳು ಒಟ್ಟಿಗೆ ಎದ್ದೇಳ್ತವೆ. ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ ಯೇಸು ಸ್ವಾಮಿಯ ಪ್ರಧಾನವಾದಂಥ ಒಂದು ಪ್ರಸಂಗದ ವೇದಿಕೆಯಾಗಿದೆ. ಫಿಲಿಪ್ಪನ ಕೈಸರ್ಯ ಎಂಬ ಪಟ್ಟಣ. ಏನು ಈ ಪಟ್ಟಣದ ಪ್ರತ್ಯೇಕತೆ? ಇಲ್ಲಿ ಹೆಚ್ಚಾಗಿ ಮಂತ್ರ ಮಾಡುವ ಸ್ಥಳ, ರಕ್ತದ ಓಕಳಿಯನ್ನು ಹರಿಸುವಂತ ಸ್ಥಳ, ಟೋಟಲಿ ಹೇಳಿದ್ರೆ ಅಂಧಕಾರ ತುಂಬಿರುವಂತ, ದುರಾತ್ಮನ ಕ್ರಿಯೆಗಳಿಂದ ತುಂಬಿರುವಂತ ಸ್ಥಳ. ಅನ್ಯ ದೇವತೆಗಳನ್ನ ಅವುಗಳ ಮಧ್ಯದಲ್ಲಿ ನಿಂತು ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇವರ ಕೃಪೆಯಿಂದ ಈ ಸ್ಥಳದಲ್ಲಿ ಹೋಗಿ ನಿಂತು ಪ್ರಾರ್ಥನೆ ಮಾಡೋದಕ್ಕೆ ದೇವರ ಕೃಪೆ ಕೊಟ್ಟನು. ನಾವು ಇಸ್ರಾಯೇಲ್ಗೆ ಹೋಗಿದ್ದಾಗ ಈ ಸ್ಥಳಕ್ಕೆ ಹೋಗಿದ್ವಿ. ಸ್ವಲ್ಪ ಸಂಜೆ ಆಯಿತು, ನಾವು ಅಲ್ಲಿ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೂ ದಟ್ ಈಸ್ ಸೋ ಇಂಪಾರ್ಟೆಂಟ್. ಯಾವ ಸ್ಥಳದಲ್ಲಿ ಅಂಧಕಾರ ಶಕ್ತಿಗಳ ಪ್ರಾಬಲ್ಯ ಮೆರಿತಾ ಇತ್ತೋ ಅದೇ ಸ್ಥಳದ ಮೇಲೆ ನಿಂತ್ಕೊಂಡು ನನ್ನ ಯೇಸು ಕೇಳ್ತಾ ಇದ್ದಾರೆ, ನನ್ನ ಕುರಿತು ಜನ ಏನು ಹೇಳ್ತಾರೆ, ನನ್ನನ್ನು ಕುರಿತು ಜನ ಏನು ಹೇಳ್ತಾರೆ. ಈ ಪ್ರಶ್ನೆ ಸಾಧಾರಣವಾಗಿ ತನ್ನ ಶಿಷ್ಯರ ಬಳಿಯಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಕೇಳಿದ್ರು, ನನ್ನ ಕುರಿತು ಜನ ಏನು ಹೇಳ್ತಾರೆ ಎಂಬುದಾಗಿ
ಹಾಗೆ ನಾವು ಓದಿದ್ದು, ನನ್ನನ್ನು ಯಾರು ಅನ್ನುತ್ತಾರೆ, ಅದು 3ನೇ ವಾಕ್ಯ. ನನ್ನನ್ನು ಯಾರು ಅನ್ನುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಯೇಸು ಸ್ವಾಮಿ ನಿರೀಕ್ಷಿಸಿದಾಗ ಅಲ್ಲಿಂದ ಬಂದ ಉತ್ತರ, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನ ಅನ್ನುತ್ತಾರೆ, ಇನ್ನ ಕೆಲವರು ಏಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಅನ್ನುತ್ತಾರೆ, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬ ಅನ್ನುತ್ತಾರೆ. ಆ ದೃಢ ನಿಶ್ಚಯ ಇಲ್ಲ. ನಾವು ದಾನಿಯೇಲನ ಪುಸ್ತಕದಲ್ಲಿ ಓದಿದ ಹಾಗೆ ದೃಢತೆ ಇಲ್ಲ. ದೃಢತೆ ಇಲ್ಲದೆ ಇದರ ಒಳಗಡೆ ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ, ನಿನ್ನ ದೇವರು ಯಾರು ಅಂದರೆ, ಕೆಲವರು ಹೇಳ್ತಾರೆ ನನ್ನ ದೇವರು ನನಗೆ ಎಲ್ ಶಡಾಯ್, ಸರ್ವಶಕ್ತನು. ಇನ್ನು ಕೆಲವರು ಹೇಳ್ತಾರೆ ನನ್ನ ರೋಗ ಸೌಖ್ಯ ಮಾಡಿದ ಯೆಹೋವ ರಾಫಾ. ಇನ್ನು ಕೆಲವರು ಅವರವರಿಗೆ ತೋಚಿದ್ದು ಅವರವರು ಹೇಳ್ತಾರೆ. ಆದರೆ ಶಿಷ್ಯರ ಪ್ರಶ್ನೆ, ಯೇಸುವಿನ ಪ್ರಶ್ನೆ ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಜನ ಏನು ಹೇಳ್ತಾರೆ ಅಂತ ಗೊತ್ತಾಯಿತು. ಜೊತೆಗೆ ನಡೆಯುವಂಥ ನೀವು ನನ್ನನ್ನು ಯಾರನ್ನುತ್ತೀರಾ? ಆಮೆನ್. ನನ್ನನ್ನು ಯಾರನ್ನುತ್ತೀರಾ? ಲೋಕದ ಜನ ನಮಗೆ, ಲೋಕದ ಜನದ ಕುರಿತು ನೋಡುವಾಗ ಹೆರೋದನ ಬಳಿ ಕೇಳಿ ನೋಡಿದ್ರೆ, ಹೆರೋದನ ಹೇಳ್ತಾನೆ, ಸ್ನಾನಿಕನಾದ ಯೋಹಾನನು ಮತ್ತೆ ಅವನೇ ಎದ್ದು ಬಂದಿದ್ದಾನೆ. ಯಾಕಂದ್ರೆ ಅವನೇ ಕೊಂದಿದ್ದು. ಅವನ ದೃಷ್ಟಿಯಲ್ಲಿ ಯೇಸು ತಿರುಗಾ ಬಂದಿದ್ದಾರೆ, ಯೋಹಾನನ್ ಬಂದಿದ್ದಾನೆ ಅಂತ. ಯಹೂದರ ಯಾಜಕರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇವನು ಮರಿಯಳ ಪುತ್ರ. ತಂದೆಯ ಹೆಸರು ಹೇಳೋದಕ್ಕೆ ಆಗೋದಿಲ್ಲ ಅವರಿಗೆ. ಇವನು ಮರಿಯಳ ಪುತ್ರನು, ಧರ್ಮಶಾಸ್ತ್ರವನ್ನು ಉಲ್ಲಂಘನೆ ಮಾಡುವವನು, ಇವನು ಶಾಪಗ್ರಸ್ತನು ಅಂತ ಬೇಕಾದರೆ ಅವರು ವಿಧಿ ಬರೀತಾರೆ. ಸಾಧಾರಣ ಜನರನ್ನು ಕೇಳಿದ್ರೆ ಒಬ್ಬ ಯೋಹಾನ್ ಅಂತಾನೆ, ಇನ್ನೊಬ್ಬ ಏಲಿಯ ಅಂತಾನೆ, ಇನ್ನೊಬ್ಬ ಯೆರೆಮೀಯ ಅಂತಾನೆ, ಮತ್ತೊಬ್ಬ ಪ್ರವಾದಿಗಳಲ್ಲಿ ಯಾರೋ ಒಬ್ಬ ಅಂತಾನೆ. ಆದರೆ ಇವತ್ತು ಯೇಸು ಯಾರು ಎಂಬುದಾಗಿ ಗ್ರಹಿಸುವ ಜ್ಞಾನ ಇಂದು ದೇವರು ನನಗೂ ನಿನಗೂ ಕೊಟ್ಟದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಮ್ ಆನ್ somebody shout hallelujah. ಅನೇಕರಿಗೆ ಮರೆಯಾಗಿರುವ ಯೇಸು, ಅನೇಕರಿಗೆ ಮರೆಯಾಗಿರುವ ದೇವರು ಇವತ್ತು ನನಗೂ ನಿನಗೂ ತನ್ನ ಆತ್ಮನ ಮೂಲಕ ಪ್ರಕಟಗೊಳಿಸಿದ ದೇವರಿಗೆ ಸ್ತೋತ್ರ ಹೇಳುವವರು ಗಟ್ಟಿಯ ಒಂದು ಹಲ್ಲೆಲೂಯಾ ಹೇಳ್ರಿ. ಆಮೆನ್, ಆಮೆನ್, ಆಮೆನ್. ಈ ಸತ್ಯವೇದ ಗ್ರಂಥದ ಪೂರ್ಣವಾಗಿ ಥ್ರೂ ಔಟ್ ದ ಸ್ಕ್ರಿಪ್ಚರ್ ನಾವು ಸತ್ಯವೇದ ಗ್ರಂಥವನ್ನು ಓದಿದ್ರೆ ದೇವರು ತನ್ನನ್ನೇ ತಾನು ಪ್ರಕಟಗೊಳಿಸ್ತಾನೆ. ಅವನ ಗುಣಲಕ್ಷಣಗಳು, ಅವನು ಮಾಡಿದ ಮಹತ್ ಕಾರ್ಯಗಳ ಮೂಲಕ ತನ್ನನ್ನೇ ತಾನು ಪ್ರಕಟಗೊಳಿಸ್ತಾನೆ. ದೇವರು ಪ್ರಕಟಗೊಳಿಸುವುದು ತನ್ನ ಜನರ ನಿರ್ದಿಷ್ಟವಾದಂಥ ಅಗತ್ಯಗಳನ್ನು ಪೂರೈಸುವ ಕಾರ್ಯಕ್ಕಾಗಿ ತನ್ನನ್ನೇ ತಾನು ಪ್ರಕಟಿಸ್ತಾನೆ. ಅಂದರೆ ಒಬ್ಬನಿಗೆ ಸೌಖ್ಯ ಬೇಕು ಅಂದಾಗ ಅವನು ರಾಫಾ ಆಗಿ ಇಳಿದು ಬರ್ತಾನೆ. ಒಬ್ಬನು ಕಷ್ಟದಲ್ಲಿ ಇರುವಾಗ ಅವನು ಎಲ್ಲರಿಂದ ತಳ್ಳಲ್ಪಟ್ಟಾಗ ಅವನು ನಿತ್ಯನಾದ ತಂದೆಯಾಗಿ ಬರ್ತಾನೆ. ಅವನು ನಿರ್ದಿಷ್ಟವಾದ ತನ್ನ ಜನರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ತನ್ನ
ತನ್ನನ್ನೇ ತಾನು ಪ್ರಕಟಿಸುವ ದೇವರಾಗಿದ್ದಾನೆ. ಇವತ್ತು ಯಾವ ಯಾವ ಅವಶ್ಯಕತೆಯೊಂದಿಗೆ ಈ ಆಲಯದ ಒಳಗಡೆ ನೀವು ಕಾಲಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ, ಆನ್ಲೈನ್ಗಳಲ್ಲಿ ನನ್ನನ್ನು ವೀಕ್ಷಿಸ್ತಿದ್ದೀರೋ ಗೊತ್ತಿಲ್ಲ. ನಿಮ್ಮ ಅಗತ್ಯ ಏನಾಗಿದ್ರೂ ಪರವಾಗಿಲ್ಲ, ಅವನ ಕುರಿತಾದ ಪ್ರಕಟಣೆ ನಿಮ್ಮ ಒಳಗಡೆ ದೇವರು ಉದಯ ಮಾಡಿರೋದಾದ್ರೆ ನಿನ್ನ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೋಸ್ಕರವೇ ಅದನ್ನು ಅವನು ಪ್ರಕಟ ಮಾಡಿರೋದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸುಮ್ಮನೆ ದೇವರು ನನಗೆ ದೇವರಾಗಿ ಪ್ರಕಟಗೊಳಿಸಲಿಲ್ಲ. ನನ್ನ ಜೀವನದಲ್ಲಿ ಏನೋ ತನ್ನ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ತಾನು ಯಾರು ಎಂಬ ಪ್ರಕಟಣೆ ನನ್ನ ಒಳಗಡೆ ಅವನು ಇಟ್ಟವನಾಗಿದ್ದಾನೆ. ದಟ್ ಈಸ್ ದಟ್ ಬ್ಯೂಟಿ. ಪೇತ್ರ ನೀವು ಮುಂದಿನ ವಾಕ್ಯ ಓದಿದ್ರೆ 15ನೇ ವಾಕ್ಯ, ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. Peter did not discover Jesus through human wisdom. ಅವನು ಮಾನುಷಿಕ ಬುದ್ಧಿಯಿಂದ ಯೇಸು ಯಾರು ಎಂದು ಅವನು ಹುಡುಕಲಿಲ್ಲ. ಆಮೆನ್, ಹಲ್ಲೆಲೂಯಾ. He received divine revelation. ಅವನು ಪರಲೋಕದಿಂದ ತಂದೆಯಾದವನು ತನ್ನ ಕುಮಾರನ ಕುರಿತು ಪೇತ್ರನಿಗೆ ರೆವಲೇಷನ್ ಅನ್ನು ಕೊಟ್ಟನು, ಪ್ರಕಟಣೆಯನ್ನು ಕೊಟ್ಟನು. ಆಮೆನ್. ಅನೇಕರಿಗೆ ಯೇಸುವಿನ ಬಗ್ಗೆ ಗೊತ್ತು, ಆದರೆ ನಿಜವಾಗ್ಲೂ ಯೇಸು ಯಾರು ಅಂತ ಗೊತ್ತಿಲ್ಲ. ಹಾರ್ಟ್ ನಾಲೆಡ್ಜ್ ಅಂಡ್ ಹೆಡ್ ನಾಲೆಡ್ಜ್ ಇಸ್ ಎಂಟೈರ್ಲಿ ಡಿಫರೆಂಟ್. ಕೆಲವರಿಗೆ ಹೆಡ್ ನಾಲೆಜ್ ಇದೆ, ಬಟ್ ಹಾರ್ಟ್ ನಾಲೆಜ್ ಇಲ್ಲ. ನಾನು ಆ ರೀತಿ ಹೇಳ್ತೇನೆ. ನಾನು ಮುಂಚೆ ಹೇಳಿದ ಒಂದು ಉದಾಹರಣೆ ತಿರ್ಗಾ ಪುನರಾವರ್ತನೆ ಮಾಡ್ತೇನೆ. ಒಂದು ಹೆಂಡತಿಗೆ ತನ್ನ ಗಂಡನ ಮರಣ ಅದು ಆ ಹೆಡ್ ನಾಲೆಜ್ ಅಲ್ಲ, ಹಾರ್ಟ್ ನಾಲೆಜ್ ಅದು. ಕಳೆದ ದಿವಸ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದರು. ಅನೇಕರು ಬಂದರು, ಸಂತೈಸಿದ್ರು, ಅನೇಕರು ಸಂತೈಸುವ ಮಾತು. ನಿನ್ನೆ ರಾತ್ರಿನೂ ವಿದೇಶಗಳಿಂದ ಕರೆಗಳು ಬರ್ತಾ ಇದೆ, ಸಂತೈಸುವ ಮಾತುಗಳನ್ನು ಆಡ್ತಾರೆ. ಹೆಂಗಾಯಿತು, ಏನಾಯಿತು, ನಾವು ಈಗ ನಮಗೆ ಗೊತ್ತಾಯಿತು ವಿಷಯ ಅಂತ ಹೇಳಿ ಅನೇಕರು ತಮ್ಮ ಸಂತಾಪವನ್ನು ಸೂಚಿಸ್ತಾನೆ ಇದ್ದಾರೆ. ನನ್ನ ವಿಷಯ, ಸಂತಾಪ ಸೂಚಿಸಿದವರು, ನೋವನ್ನು ಹಂಚಿಕೊಂಡವರು ಎಲ್ಲ ಸ್ವಲ್ಪ ಕಾಲ ಆದಾಗ ಮರ್ತು ಬಿಡ್ತಾರೆ. ಆದರೆ ನಿಜವಾಗಿ ಹೃದಯದಲ್ಲಿ ಪ್ರೀತಿ ಮಾಡಿದಂಥ ತಾಯಿಯನ್ನು ಕಳ್ಕೊಂಡ ನನಗೆ ಅದು ನಿಜವಾಗ್ಲೂ ಅರ್ಥವಾಗೋದು ಅದರ ವೇದನೆ ಏನು ಅಂತ. ಎವ್ರಿಬಡೀಸ್ ಲೈಫ್, ಎಲ್ಲರ ಜೀವನದಲ್ಲೂ ಹಂಗೆ. ಗಂಡನನ್ನು ಕಳ್ಕೊಂಡ ಹೆಂಡತಿ ಹತ್ರ ಕೇಳ್ರಿ, ಒಂದು 5-6 ತಿಂಗಳು ಎಲ್ಲರೂ ಸಂತಾಪ ಹೇಳ್ತಾರೆ. ಆದರೆ ವರ್ಷಗಳು ಕಳಿತಾ ಹೆಂಡತಿ ಆದವಳು ಹೇಳ್ತಾಳೆ, ನನ್ನ ಗಂಡನ ಬಿಟ್ಟು ಬಹಳ ದುಃಖ ಅನುಭವಿಸ್ತಾ ಇದ್ದೀನಿ ಅಂತ. ದಟ್ ಈಸ್ ನಾಟ್ ದ ಹೆಡ್ ನಾಲೆಜ್, ದಟ್ ಈಸ್ ದ ಹಾರ್ಟ್ ನಾಲೆಜ್. ಅದು ಹೃದಯದಿಂದ ಬರುವುದು. ಮೃಗಗಳ ರೀತಿಯಲ್ಲಿ ಜೀವಿಸೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಮನುಷ್ಯರ ಕುರಿತು ಮಾತಾಡ್ತೀನಿ. ಕೆಲವರಿಗೆ ದೇ ಡೋಂಟ್ ಹ್ಯಾವ್ ದ ಹಾರ್ಟ್ ನಾಲೆಜ್, ಹೃದಯವಂತಿಕೆ ಇಲ್ಲ. ಆಮೆನ್. ಇಲ್ಲಿ ಪೇತ್ರನು ತನ್ನ ಬುದ್ಧಿಮಂಡಲದಿಂದ ಯೇಸುವನ್ನ ಅಳತೆ ಮಾಡಲಿಲ್ಲ. ಪರಲೋಕದ ದೇವರು ಅವನಿಗೆ ಪ್ರಕಟಿಸ್ತಾ ಇರೋದನ್ನ ಸತ್ಯ. ಆಮೆನ್. ಆ ಸತ್ಯದಲ್ಲಿ ಒಂದು ಅವನಿಗೆ ದೇವರು ಪ್ರಕಟಿಸ್ತಾ ಇದ್ದಾನೆ. ಅದಕ್ಕೆ ಯೇಸು
ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಇವತ್ತು ತಂದೆಯರ ದಿನವಾಗಿರುವಾಗ ಪರಲೋಕದ ತಂದೆ ಅವನ ಅನಾಥರಿಗೂ ವಿಧವೆಯರಿಗೂ ದಿಕ್ಕಿಲ್ಲದವರಿಗೂ ನಿತ್ಯನಾದ ತಂದೆ ಅವನು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ಯಾರು? ಅವನ ಕುಮಾರನ ಯಾರು? ಅವನ ಪವಿತ್ರಾತ್ಮನ ಯಾರು ಎಂದು ನಮಗೆ ಅವನ ಪ್ರಕಟಣೆಯನ್ನು ಕೊಡುವವನಾಗಿರ್ತಾನೆ. ಆಮೇನ್, ಆಮೇನ್. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮನ್ನು ಎಲ್ಲಿ ತಗೊಂಡೋಗಿ ಹಾಕಿದ್ರು ನೀವು ಆತ್ಮಿಕತೆ ಬಿಟ್ಟು ಹೋಗೋದಿಲ್ಲ. ಆಮೇಲೆ ನನ್ನ ಪ್ರಸಂಗದ ಕಡೆಗೆ ನಾನು ಬರ್ತೀನಿ. ಈ ಧಾರ್ಮಿಕತೆ ಬೇರೆ, ಆತ್ಮಿಕತೆ ಬೇರೆ. ರಿಲಿಜಿಯಸ್ ಸ್ಪಿರಿಟ್ ಬೇರೆ, ಹೋಲಿ ಸ್ಪಿರಿಟ್ ಬೇರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. Religion gives information. The spirit of religion always gives a information. ನಿನ್ನ ತಿಳುವಳಿಕೆ ಕೊಡುತ್ತೆ. ಧರ್ಮ ಹಿಂಗನ್ನುತ್ತೆ, ಪ್ರಮಾಣ ಹಿಂಗನ್ನುತ್ತೆ, ನೀನು ಹಿಂಗಿರಬೇಕು. ಅದೊಂದು ಏನು ಹೇಳ್ತೀರಾ, ಚೌಕಟ್ಟಿನಲ್ಲಿ ನಿಲ್ಲಿಸಂಥದ್ದು. ದಟ್ ಈಸ್ ದ ರಿಲಿಜಿಯಸ್ ಸ್ಪಿರಿಟ್. ಬಟ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ಹಾಗಲ್ಲ. ದ ಹೋಲಿ ಸ್ಪಿರಿಟ್ ಗಿವ್ಸ್ ರೆವಲೇಷನ್. ನಿನಗೆ ಪ್ರಕಟಣೆಯನ್ನು ಕೊಡ್ತಾರೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನಾನು ನಿಮಗೆ ಅರ್ಥ ಆಗೋದಕ್ಕೋಸ್ಕರ ಇಷ್ಟು ಸ್ಲೋಗಿ ಹೇಳ್ತಾ ಇದ್ದೇನೆ. ಪವಿತ್ರಾತ್ಮನು ನಿಮ್ಮ ಒಳಗಡೆ ಬರುವಾಗ ನಿಮಗೆ ಜ್ಞಾನೋದಯ ಉಂಟಾಗುತ್ತೆ. ಪರಿಶುದ್ಧಾತ್ಮನು, ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಾನು ಹೋಗೋದು ಉತ್ತಮ, ನಾನು ಹೋಗೋದು ಒಳ್ಳೆಯದು, ನಾನು ಹೋಗದೆ ಆ ಸಹಾಯಕನು ಬರಲಾರನು. ಆ ಸಹಾಯಕನು ಬರುವುದಾದರೆ ಸಕಲ ಸತ್ಯದಲ್ಲೂ ನಿಮ್ಮನ್ನು ದಾರಿ ನಡೆಸ್ತಾನೆ. ಸಕಲ ಸತ್ಯದಲ್ಲೂ ಅವನು ನಿಮ್ಮನ್ನು ದಾರಿ ನಡೆಸ್ತಾನೆ. ಹಲ್ಲೆಲೂಯ. ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ನಿಮ್ಮ ಒಳಗಡೆ ಅವನು ಹುಟ್ಟಿಸುವವನಾಗಿರ್ತಾನೆ. ಅರಿವನ್ನು ಹುಟ್ಟಿಸುವವನಾಗಿರ್ತಾನೆ. ಎಸ್, ಹೋಲಿ ಸ್ಪಿರಿಟ್ ಕ್ಯಾನ್ ಗಿವ್ ಯು ದ ರೆವಲೇಷನ್. The religious spirit always give you the information. ನಿಮಗೆ ಹೇಗೆ ಹೇಳೋದಂದರೆ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನ್ಯೂಸ್ ನೋಡಿ, ದಿನಪತ್ರಿಕೆ ಓದಿ, ಪುಸ್ತಕ ಓದಿ. ಯು ವಿಲ್ ಗೈನ್ ನಾಲೆಡ್ಜ್. ಅರಿವು ಉಂಟಾಗುತ್ತೆ. ಆದರೆ ಅರಿವು ಬೇರೆ, ಪ್ರಕಟಣೆ ಬೇರೆ. ಅರಿವು ಧಾರ್ಮಿಕತೆ ಕೊಡುವುದಾದರೆ, ಆತ್ಮಿಕತೆಯಲ್ಲಿ ದೇವರು ಪ್ರಕಟಣೆ ಕೊಡ್ತಾನೆ. ಇಲ್ಲಿ ಪೇತ್ರನಿಗೆ ಕೊಟ್ಟಿರೋದು ಪ್ರಕಟಣೆ. ಉಳಿದ ಶಿಷ್ಯರಿಗೆ ಅರಿವಿದೆ. ಹೂ ಇಸ್ ಮೈ ಗಾಡ್ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಯೋಹನಾನ್, ಇಲ್ಲ ಏಲಿಯಾ, ಯೆರೆಮ್ಯ, ಪ್ರವಾದಿಗಳಲ್ಲಿ ಒಬ್ಬ. ಹೂ ಇಸ್ ಮೈ ಗಾಡ್? ಯಾರು ನಿನ್ನ ದೇವರು? ನನ್ನ ದೇವರು ಯಾರು ಎಂದು ನನಗೊಂದು ಪ್ರಕಟಣೆ. ಅದು ಇವತ್ತು ಹಗಲೊತ್ತಿನಲ್ಲಿ ಪರಿಶುದ್ಧಾತ್ಮನ ಪ್ರತಿಯೊಂದು ವ್ಯಕ್ತಿಗಳ ಹೃದಯದಲ್ಲಿ ಕೊಡಲಿ. Until you receive this revelation, ಈ ಪ್ರಕಟಣೆ ದೊರಕವರೆಗೂ ನೀನು ಸತ್ಯದಲ್ಲೂ ಆತ್ಮದಲ್ಲೂ ದೇವರನ್ನ ಆರಾಧನೆ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ. ಈ ನಾಯಿ ಕಳ್ಳನನ್ನು ಕಂಡು ಬೊಗಳುತ್ತೆ ಅಂತ. ಒಂದು ಕಳ್ಳ ಕಾಂಪೌಂಡ್ ಎಗರ್ದ,
ಒಂದು ಮನೆಗೆ ಕನ್ನ ಹಾಕೋದಕ್ಕೆ ಕಾಂಪೌಂಡ್ ಎಗರದ. ಅವನು ಎಗರಿದ ಶಬ್ದಕ್ಕೆ ಮಲಗಿದ್ದಂಥ ನಾಯಿ ಎಚ್ಚರ ಆಯಿತು. ನಾಯಿ ಆ ಸೌಂಡ್ ಬಂದ ಕಡೆಗೆ, ಆ ಸ್ಮೆಲ್ಗೆ ಅಲ್ಲಿಗೆ ಓಡೋಯ್ತು, ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು. ಕಳ್ಳ ನಾಯಿ ಬರೋದು ನೋಡಿ ನೇರವಾಗಿ ಮರ ಹತ್ತು ಕುತ್ಕೊಂಡ್ಬಿಟ್ಟ. ಮರದ ಮೇಲೆ ಕುತ್ಕೊಂಡ್ಬಿಟ್ಟ. ಅವನಿಗೆ ಕೆಳಗಡೆ ಇಳಿಯೋಕ್ಕಾಗಲ್ಲ, ಕೆಳಗಡೆ ನಾಯಿ ಬೊಗಳ್ತಾ ಇದೆ. ಈ ನಾಯಿ ಬೊಗಳೋದು ನೋಡಿ ಪಕ್ಕದ ಮನೆ ನಾಯಿನೂ ಬೊಗಳ್ತು. ಪಕ್ಕದ ಮನೆ ನಾಯಿ ಬೊಗಳೋದು ನೋಡಿ ಆಜು ಬಾಜುನಲ್ಲಿರೋ ಎಲ್ಲ ಮನೆಗಳಲ್ಲಿದ್ದ ನಾಯಿಗಳು ಬೊಗಳ್ತು. ಸ್ವಲ್ಪ ಸಮಯದಲ್ಲಿ ಊರಲ್ಲಿರೋಂಥ ಎಲ್ಲ ನಾಯಿಗಳು ಬೊಗಳ್ತು. ಕಡೆ ನಾಯಿ ಕೇಳ್ತು, ನಾನು ಯಾಕೆ ಬೊಗಳ್ತಾ ಇದ್ದೀನಿ? ಸೋತ್ರ ಸುಮ್ಗೆ ಬೊಗಳ್ತಾ ಇದ್ದೀನಲ್ಲ ಅಂತ ಹೇಳಿ ಅದು ನಿಲ್ಲಿಸ್ಬಿಡ್ತು. ಎಲ್ಲ ನಾಯಿಗಳು ರಿವರ್ಸ್ ಬಂದಾಗ ಎಲ್ಲ ನಾಯಿಗಳು ಸ್ವಲ್ಪ ಸಮಯ ಆಗಿದೆ ನಿಲ್ಲಿಸ್ಬಿಡ್ತು. ಆದರೆ ಕಳ್ಳನನ್ನು ಕಂಡ ನಾಯಿ ಬೊಗಳೋದು ನಿಲ್ಲಿಸಲಿಲ್ಲ. ಅನೇಕರು ಹಿಂಜರಿದು ಹೋಗ್ತಾರೆ, ಅನೇಕರು ದೈವ ಕೃಪೆಯಿಂದ ಹೋಗ್ಬಿಡ್ತಾರೆ, ಅನೇಕರು ದೇವರ ವಚನದ ಪ್ರಮಾಣ ಬಿಟ್ಟು ಹೋಗ್ಬಿಡ್ತಾರೆ. ಕೆಲವರು ಹಣದ ಹಿಂದೆ ಹೋಗ್ತಾರೆ, ಕೆಲವರು ಜನರ ಹಿಂದೆ ಹೋಗ್ತಾರೆ, ಕೆಲವರು ಸ್ಥಾನದ ಹಿಂದೆ ಹೋಗ್ತಾರೆ, ಕೆಲವರು ಪದವಿಗಳ ಹಿಂದೆ ಹೋಗ್ತಾರೆ. ಆದರೆ ಇವರು ಯಾರಿಗೂ ನಿಜವಾದಂಥ ಪ್ರಕಟಣೆ, ನಿನ್ನ ದೇವರು ಯಾರು ಅನ್ನೋದು ಪ್ರಕಟಣೆ ಇವರ ಒಳಗಡೆ ಬಂದಿದ್ದರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಪೊಸ್ತಲನಾದ ಪೌಲನು ಹೇಳ್ದಂಗೆ ಹೇಳ್ತಾ ಇದ್ದು, ಇದೆಲ್ಲ ನನಗೆ ಕಸವು ಕಡ್ಡಿಯೂ ಆಗಿದೆ. ಐ ವಾಂಟ್ ಟು ನೋ ಮೋರ್ ಜೀಸಸ್. ನನಗೆ ಯೇಸುವನ್ನು ಇನ್ನು ಹೆಚ್ಚಾಗಿ ಅರಿಯಬೇಕು. ದಟ್ ಈಸ್ ದ ರೆವಲೇಷನ್. ಅವನೇನು ವಿದ್ಯಾಭ್ಯಾಸ ಇಲ್ದಿರೋನಲ್ಲ ಪೌಲನು ಗಮಾಲಿಯನ ಪಾದಪೀಠದಲ್ಲಿ ಕುಳಿತು ಕಲಿತಂಥ IAS ಆಫೀಸರ್. ಆ ಕಾಲದಲ್ಲಿ ಇಬ್ರು ಗ್ರೀಕ್, ರೋಮ್ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ತೆಗೆದುಕೊಂಡವನು. ಆಮೇನ್. ವೇದ ಪಾಂಡಿತ್ಯವನ್ನು ಚೆನ್ನಾಗಿ ಹರಿದು ಕುಡ್ದಿರೋನು, ಇಸ್ರಾಯೇಲ್ ವಂಶಸ್ಥನು, ಬೆನ್ಯಾಮಿನ್ ಕುಲದವನು. ರೋಮ ಪೌರತ್ವ ತನ್ನ ಬ್ಲಡ್ಡಲ್ಲಿ ಹರಿತಾ ಇದೆ. ಅವನು ಕ್ರಿಸ್ತ ವಿರೋಧಿ ಆಗಿದ್ದವನು. ಕ್ರಿಸ್ತಿಯಾನಿಗಳನ್ನು ಕೊಂದು ಹಾಕೋದಕ್ಕೆ ಅಧಿಕಾರ ಪತ್ರದೊಂದಿಗೆ ಹೊರಟವನು. ಆದರೆ ದಮಸ್ಕದ ಹೆಬ್ಬಾಗಿಲಿನಲ್ಲಿ ನೀತಿ ಸೂರ್ಯನ ಪ್ರಕಾಶ ಹೊಡೆದಾಗ, ದಟ್ ಮೀನ್ಸ್ ದೇ ರಿಸೀವ್ ದ ಇನ್ಸೈಡ್ ಐಸ್, ಅವನ ಒಳಗಡೆ ಆಂತರಿಕ ಕಣ್ಣು ತೆರೆಯಲ್ಪಡುವ ಹಾಗೆ ನೀತಿ ಸೂರ್ಯನ ಪ್ರಕಾಶ ಹೊಡೆಯಿತು. ದ ರೆವಲೇಷನ್ ಆಫ್ ಗಾಡ್. ಅಲ್ಲಿ ಅವನೊಂದು ಪ್ರಶ್ನೆ ಕೇಳ್ತಾನೆ, ನೀನು ಯಾರು ಕರ್ತನೆ ಅಂತ. ನೀನು ಯಾರು ಕರ್ತನೆ? ಆಗ ಯೇಸು ಸ್ವಾಮಿ ತನ್ನನ್ನೇ ರಿವೀಲ್ ಮಾಡಿ ಹೇಳ್ತಾನೆ, ನೀನು ಹಿಂಸಿಸುವ ಯೇಸು ನಾನೇ ಆಗಿದ್ದೇನೆ. ಇವತ್ತು ಕೆಲವರಿಗೋಸ್ಕರ ದೇವರು ತನ್ನನ್ನೇ ರಿವೀಲ್ ಮಾಡ್ತಾನೆ. ಅದು ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಎಲ್ಲರಿಗೂ ಅಲ್ಲ. ಮೈ ಗಾಡ್ ಇಸ್ ದ ರಿವೀಲ್ಡ್ ಗಾಡ್. ನನ್ನ ದೇವರು ಬಹಿರಂಗವಾಗಿರುವ ದೇವರು, ಅವನು ಮರೆಯಾಗಿರುವ ದೇವರಲ್ಲ. ಅವನು ತನ್ನನ್ನೇ ತಾನು ಪ್ರಕಟಿಸುವ ದೇವರಾಗಿದ್ದಾನೆ. ನಂಬೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಬುದ್ಧಿಯಿಂದ ಯೇಸುವನ್ನು ಅರಿತಾರೆ, ದೇವರನ್ನ ಕೆಲವರು ಬುದ್ಧಿಯಿಂದ ಅಳತೆ ಮಾಡ್ತಾರೆ. ಪಾರಂಪರೆಯಿಂದ ನಾವು ಹುಟ್ಟಿದ್ವಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅನ್ನೋ ಕಾರಣದಿಂದ ಯೇಸುವಿನ ಕುರಿತಾದ ನಿಜವಾದ ಪ್ರಕಟಣೆ ಇಲ್ಲದೆ ಬಾಳ್ವೆ ಮಾಡ್ತಾ ಇದ್ದಾರೆ. ನಿಜವಾದ ಪ್ರಕಟಣೆ ಏನು? ಹೂ ಈಸ್ ಮೈ ಗಾಡ್? ಯಾರು ನನ್ನ ದೇವರು? ಆಮೇ ಆಮೇ ಆಮೇ. ನನ್ನ ದೇವರು ಸರ್ವಶಕ್ತನು. ನಾನು ಅದು ಹೇಳಿದಾಗ ನೀವು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ತೀರಾ ಅನ್ಕೊಂಡೆ. ನಿಮ್ಮ ತಪ್ಪಲ್ಲ ಬಿಡ್ರಿ. ಪ್ರಕಟವಾಗಿಲ್ಲ ಆದರೆ ನಾನು ಒತ್ತಿ ಹೇಳಿ ಅರ್ಥ ಇದೆಯಾ?
ನನ್ನ ದೇವರು ನನಗೆ ಸರ್ವಶಕ್ತನಾಗಿದ್ದಾನೆ. ಸರ್ವಶಕ್ತನು ಎಲ್ ಸಡಾಯ್. ಇಬ್ರಿಯ ಭಾಷೆಯಲ್ಲಿ ಹೆಲ್, ಹೆಲ್ ಅಂದರೆ ಗಾಡ್. EL HEL ಅಲ್ಲ, ಸ್ತೋತ್ರ. ಹೀಯಲ್, ಹೆಲ್ ಅಂದರೆ ಗಾಡ್. ಶಡಾಯ್, ಶಡಾಯ್ ಅಂದರೆ ಆಲ್ಮೈಟಿ, ಆಲ್ ಸಫಿಷಿಯಂಟ್, ಆಲ್ ಪವರ್ಫುಲ್, ಸರ್ವಶಕ್ತನು, ಸಮಸ್ತಕ್ಕೂ ಒಡೆಯನು. ದ ಗಾಡ್ ಹೂ ಈಸ್ ಮೋರ್ ದೆನ್ ಎನಫ್. ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಶಕ್ತನಾದವನು. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯನ ಎಲ್ಲ ವಿಧವಾದ ಅವಶ್ಯಕತೆಗಳಿಗೂ ಒಂದು 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 ಅವಶ್ಯಕತೆಗಳಿಗೆ ಲಿಮಿಟ್ ಇರಲ್ಲ. ಆದರೆ ಪೂರೈಸೋದು ಮಾನುಷಿಕ ಬುದ್ಧಿಯಲ್ಲಿ ಕೆಲವರೆಲ್ಲ ಪೂರೈಸ್ತಾರೆ, ಅದಕ್ಕೊಂದು ಲಿಮಿಟ್ ಇದೆ. ಸ್ತೋತ್ರ. ಕುಂತ್ಕೊಂಡು ತಿನ್ನೋವನಿಗೆ ಕುಡಿಕೆ ಹಣನೂ ಸಾಲಲ್ಲ ಅಂತಾರೆ. ಏನು ಹೇಳ್ರಿ? ಕುಂತ್ಕೊಂಡು ತಿನ್ನೋವನಿಗೆ ಕುಡಿಕೆ ಹಣನೂ ಸಾಲಲ್ಲ ಅಂದರೆ ನಿನಗೆಷ್ಟು ನೋಡ್ರಿ, ನಿಮ್ಮ ಜೀವನದಲ್ಲಿ ಒಂದು ಬರೆದಿಟ್ಕೊಳ್ರಿ, ಒಂದು ಬರೆದಿಟ್ಕೊಳ್ರಿ. ನಾನು ಅನುಭವದಿಂದ ಕಲ್ತಿರೋ ಪಾಠ ಅದು. ನೀವು ಯಾರಿಗಾದರೂ ಉಪಕಾರ ಮಾಡಿ, ಉಪಕಾರ ಮಾಡ್ತಾನೇ ಇರಿ, ಅವ್ರ ಜೀವನದಲ್ಲಿ ತೃಪ್ತಿ ಆಗಲ್ಲ, ಜೀವನದಲ್ಲಿ ತೃಪ್ತಿ ಆಗಲ್ಲ. ಉಪಕಾರ ಮಾಡಿಸ್ಕೊಂಡೇ ಇರ್ತಾರೆ, ಅಭ್ಯಾಸ ಆಗ್ಬಿಡ್ತಾರೆ ಅವರು. ಅವರು ಯಾರಿಗೂ ಉಪಕಾರ ಮಾಡಲ್ಲ, ಅವರು ಉಪಕಾರ ನಿರೀಕ್ಷಿಸ್ತಾನೇ ಇರ್ತಾರೆ. ಇದು ನನ್ನ ಅನುಭವ, ನಾನು ಹೇಳ್ತಾ ಇದ್ದೀನಿ. ಯಾವತ್ತು ನೀನು ಒಂದು ಉಪಕಾರ ಮಾಡಲ್ಲ ಅಂತೀಯ, ಅವತ್ತು ನೀನು ಅವರಿಗೆ ಶತ್ರು ಆಗ್ತೀಯ. ಆಮೇಲೆ ಅನುಭವ ಅಂಥ ಅನುಭವ ಆಗಿರೋರು ಯಾರ ಇದ್ದೀರಾ ಇಲ್ಲಿ? ಓ, ನಾನೊಬ್ಬನೇ ಅಲ್ಲ, ಹಾಗಾದ್ರೆ ಸುಮಾರು ಜನ ಇದ್ದೀರಾ. ಹೌದು, ಮನುಷ್ಯ ಹೆಂಗ್ ಬೇಕಾದ್ರೂ ಹಂಗೆ ಟರ್ನ್ ಆಡ್ತಾನೆ, ಟರ್ನ್ ಆಗ್ಬಿಡ್ತಾನೆ. ಹ್ಯೂಮನ್ ರಿಸೋರ್ಸ್ ಹ್ಯಾವ್ ಲಿಮಿಟ್ಸ್, ಬಟ್ ಎಲ್ ಸದಾಯ್ ಹ್ಯಾಸ್ ನೋ ಲಿಮಿಟ್ಸ್. ಮನುಷ್ಯನ ಸಹಾಯ ಮಾಡೋದಕ್ಕೊಂದು ಒಂದು 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 ಪರಿಮಿತಿ ಇದೆ. ಆದರೆ ನನ್ನ ದೇವರು, ಸರ್ವಶಕ್ತನಾದ ದೇವರಿಗೆ ಪರಿಮಿತಿ ಇಲ್ಲ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಮನುಷ್ಯನ ಸಾಮರ್ಥ್ಯಗಳು ಸಂಪೂರ್ಣವಾಗಿ ಕೊನೆಗೊಂಡಾಗ, when man's ability ends, God's almighty power begins. ಮನುಷ್ಯನು ತನ್ನ ಎಲ್ಲ ಪ್ರಯತ್ನಗಳಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾನೆ. ನಾನು ದುಡಿತಾ ಇದ್ದೀನಿ, ನಾನು ಕಷ್ಟ ಬೀಳ್ತಾ ಇದ್ದೀನಿ, ನನ್ನ ಹಣ, ನನ್ನ ಮನೆ, ನನ್ನ ಸ್ಥಾನ, ನನ್ನ ಪದವಿ. ಆಮೇಲೆ ಇದಕ್ಕೆಲ್ಲ ಪರಿಮಿತಿ ಇದೆ. ಇದು ಯಾವಾಗ ಕೊನೆಗೊಳ್ಳುತ್ತೆ? ನಿಜವಾಗ್ಲೂ ಕೊನೆಗೊಳ್ಳುತ್ತೆ. ಆಮೇಲೆ ಇದು ಯಾವಾಗ ಕೊನೆಗೊಳ್ಳುತ್ತೋ ಆಗ ಸರ್ವಶಕ್ತನಾದ ದೇವರು ತನ್ನ ಕಾರ್ಯವನ್ನು ನಿಮ್ಮಲ್ಲಿ ಆರಂಭಿಸ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ಇವತ್ತು ನಾನು ಇಲ್ಲಿ ಕುಳಿತಿರೋದು ನನ್ನ ಬಲದಿಂದ ಅಲ್ಲ, ನನ್ನ ತೋಳು ಬಲದಿಂದ ಅಲ್ಲ, ನನ್ನ ಹಣ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ನನ್ನ ದೇವರ ಸಾಮರ್ಥ್ಯದಿಂದ ಎಂದು ನಂಬೋರು ಮಾತ್ರ. Come on, somebody lift up your voice and shout hallelujah, hallelujah. ಒಂದೆರಡು ಕಾರ್ಯಗಳು ನಿಮ್ಮ ಮುಂದೆ ಇಟ್ಟು ನಾನು ಕೊನೆಗೊಳಿಸ್ತೇನೆ. ಸತ್ಯವೇದ ಗ್ರಂಥ ತಂದಿರುವವರು, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ. ಈಗಿರಲು ದೇವರನ್ನ ಯಾರಿಗೆ ಹೋಲಿಸ್ತೀರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ?
ವಿಗ್ರಹವಾದರೂ ಶಿಲ್ಪಿಯು ಅದನ್ನು ಎರಕ ಒಯ್ಯುವನು. ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಇಂಥದನ್ನು ದೇವರಿಗೆ ಕಾಣಿಕೆಯಾಗಿ ಪ್ರತಿಷ್ಠಿಸಿಕೊಳ್ಳಲಾರದ ಬಡವನು ಉಳಿತು ಹೋಗದ ಮರವನ್ನು ಹುಡುಕಿ ಅಲುಗದ ವಿಗ್ರಹವನ್ನು ಮಾಡಿಸಲು ಕುಶಲನನ್ನು ವಿಚಾರಿಸಿಕೊಳ್ಳುವನು. ನೋಡ್ರಿ, ಇಲ್ಲಿ ಎಷ್ಟು ಸುಂದರವಾಗಿ ದೇವರ ವಾಕ್ಯ ಬರೆದಿದೆ. ಯಾರಿಗೂ ಹೋಲಿಸ್ತೀರಾ? ಶಿಲ್ಪಿ ಅದನ್ನು ಎರಕ ಒಯ್ಯೋನು. ಎರಕ ಒಯ್ಯೋದಂದ್ರೆ ಏನು? ಮೋಲ್ಡ್ ಹಚ್ಚಿರುತ್ತಲ್ಲ, ಹಚ್ಚಿಗೆ ಎರಕ ಒಯ್ತಾರೆ. ಅಂದರೆ ಈಗ ಒಂದು ವಿಗ್ರಹಗಳನ್ನು ತಯಾರು ಮಾಡೋದಕ್ಕೆ ಅದರದೇ ಆದಂಥ ಹಚ್ಚಿರುತ್ತೆ, ಮೋಲ್ಡ್ ಇರುತ್ತೆ, ಅದಕ್ಕೆ ಉಯ್ಯೋದೆ ಎರಕನ್ನು. ಅಕ್ಕಸಾಲಿಗನ ಅದಕ್ಕೆ ಚಿನ್ನದ. ಅಕ್ಕಸಾಲಿಗನ ಅಂದರೆ ನಮ್ಮ ಬಂಗಾರ, ಓಲೆ ಇದೆಲ್ಲ ಮಾಡ್ತಾರಲ್ಲ, ಆಚಾರಿ ಕೆಲಸ ಮಾಡ್ತಾರೆ. ನಮ್ಮ ಮಂಜುನಾಥ್ ಬ್ರದರ್, ಮೂರ್ತಿ ಬ್ರದರ್ ಎಲ್ಲ ಇದರಲ್ಲಿ. ಸ್ತೋತ್ರ. ಅವರು ಅದಕ್ಕೆ ಚಿನ್ನದ ಮತ್ತು ಬೆಳ್ಳಿಯ ಸರಪಣಿಗಳನ್ನು, ಚಿನ್ನದ ಹೊದಿಕೆಗಳನ್ನು ಹಾಕ್ತಾರೆ. ಆಮೇಲೆ ಆದರೆ ಬಡವ ಅವನು ಚಿನ್ನನೂ ಇಲ್ಲ, ಬೆಳ್ಳಿನೂ ಇಲ್ಲ, ಮರ ಹುಡುಕ್ತಾನೆ. ಮರದಲ್ಲಿ ಅದಕ್ಕೆ ಅದನ್ನು ಕೆತ್ತುವಂಥ ಕರಕುಶಲ ಮಾಡುವ ಕೆಲಸಗಾರನ, ಕಾರ್ಪೆಂಟರ್ನ ಹುಡುಕ್ತಾನೆ. ಅದಕ್ಕೆ ನಿಪುಣರನ್ನು ಹುಡುಕ್ತಾನೆ. ಅವರವರ ಸಾಮರ್ಥ್ಯಕ್ಕೆ ಅವರವರ ದೇವರನ್ನ ಉಂಟು ಮಾಡ್ಕೋತಾ ಇದ್ದಾರೆ ಅಂತ. ನೀವು ನನ್ನನ್ನು ಯಾವುದಕ್ಕೆ ಇದಕ್ಕೆಲ್ಲ ಹೋಲಿಕೆ ಮಾಡ್ತೀರಾ ಅಂತ ದೇವ್ರು ಕೇಳ್ತಾ ಇದ್ದಾನೆ. ಬಿಕಾಸ್ ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಎಲ್ ಸಡಾಯ್. ಅವನು ಸರ್ವಶಕ್ತನಾದ ದೇವರು. ಇನ್ನು 25ನೇ ವಾಕ್ಯಕ್ಕೆ ಬನ್ನಿರಿ. 25ನೇ ವಾಕ್ಯಕ್ಕೆ, ಈಗಿರಲು ನನ್ನನ್ನು ಯಾರಿಗೆ ಹೋಲಿಸಿ, ಈಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿಸಮನ ಮಾಡ್ತೀರಿ ಎಂದು ಸದಮಲ ಸ್ವಾಮಿಯು ಕೇಳ್ತಾನೆ. ಇದು ಯಾವ ಸ್ವಾಮಿಯಪ್ಪ ಅಂತ ಕೇಳಬೇಡ್ರಿ. ಸದಮಲ ಸ್ವಾಮಿ ಅಂದರೆ ಹೋಲಿ ಗಾಡ್, ಪರಿಶುದ್ಧನಾದ ದೇವರು ಕೇಳ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡ್ರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸ್ತಾನಲ್ಲ, ಎಲ್ಲವನ್ನೇ ಹೆಸರಿಟ್ಟು ಕರೀತಾನೆ. ಆತನ ಅತಿ ಬಲಾಢ್ಯನು, ಮಹಾಶಕ್ತನಾಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆ ಆಗದು. ಸ್ತೋತ್ರ, ಸ್ತೋತ್ರ. ಅಲ್ಲಿ ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು, ಈ ಸೈನ್ಯ ಅಂದರೆ ಯಾವುದು ಗೊತ್ತಾ? ಯಾವ ಸೈನ್ಯ? ನಕ್ಷತ್ರಗಳ ಸೈನ್ಯ. ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸ್ತಾನೆ ಅದನ್ನು. ಎಲ್ಲವನ್ನೇ ಹೆಸರಿಟ್ಟು ಕರೀತಾನೆ. ನಕ್ಷತ್ರಗಳು, ನಮಗೆ ಒಂದು ನಕ್ಷತ್ರ ಗೊತ್ತಿದೆ, ಧ್ರುವ ನಕ್ಷತ್ರ. ಅದು ಎಲ್ರಿಗೂ ಗೊತ್ತಿರೋದು. ಸ್ವಲ್ಪ ಬ್ರೈಟಾಗಿ ಉರಿಯೋ ಯಾವುದೇ ನಕ್ಷತ್ರ ನೋಡಿದ್ರೆ ಅದನ್ನು ಹೇಳೋದು ಧ್ರುವ ನಕ್ಷತ್ರ, ಧ್ರುವ ತಾರೆ. ಸಿನಿಮಾ ಅಲ್ಲ, ನಕ್ಷತ್ರ ಅದು. ಆಮೇಲೆ ಇದನ್ನೆಲ್ಲ ಇದರಲ್ಲಿ ಒಂದು ಕಡಿಮೆ ಆಗದಂತೆ ಕರೆಕ್ಟಾಗಿ ನಡೆಸುವಂಥವನು ಯಾರು? ಅವನು ಬಲಾಢ್ಯನು, ಮಹಾಶಕ್ತನಾಗಿರುವವನು. ಕಮಾನ್, ನಿಮಗೆ ಈ ರೆವಲ್ಯೂಷನ್ ಸಿಗ್ತಾ ಇಲ್ಲ? ಸ್ವಲ್ಪ ಆಳದಲ್ಲಿ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಬೆಳಕಿನ ವೇಗ, ಸ್ಪೀಡ್ ಆಫ್ ದ ಲೈಟ್, ಬೆಳಕಿನ ವೇಗ 1,86,282 ಮೈಲಿಗಳು ಪರ್ ಸೆಕೆಂಡ್. ಒಂದು ಸೆಕೆಂಡಿನಲ್ಲಿ 1,86,282 ಮೈಲಿಗಳ ವೇಗದಲ್ಲಿ ಈ ಬೆಳಕು ಈ ಆಕಾಶ ಮಂಡಲದಿಂದ ಭೂಮಿಗೆ ವೇಗವಾಗಿ ಚಲಿಸಿ ಬರುತ್ತೆ. ಸ್ತೋತ್ರ. ಚಂದ್ರ ಭೂಮಿಯಿಂದ 4.5 ಲಕ್ಷ ಮೈಲಿಗಳ ದೂರದಲ್ಲಿದ್ದಾನೆ. ಸ್ತೋತ್ರ ಹೇಳಿಲ್ವಲ್ರಿ? ಮೈಲಿಗಳು, ಒಂದು ಮೈಲಿ ಅನ್ನೋದು 1.6 ಕಿಲೋಮೀಟ್ರ್. 1.6 ಕಿಲೋಮೀಟ್ರ್ ಅಂದರೆ 1.5 ಪಟ್ಟು ಜಾಸ್ತಿ, 1.5 ಪಟ್ಟು ಜಾಸ್ತಿ. ಗಮನಿಸ್ರಿ,
ಚಂದ್ರ ಭೂಮಿಯಿಂದ 4.5 ಲಕ್ಷ ಮೈಲಿಗಳ ದೂರದ ಇದ್ದಾನೆ. ಚಂದ್ರಲೋಕಕ್ಕೆ ಕೊಟ್ಟು ಬಂದ್ರು ಅಂತಾರಲ್ಲ. ಆಮೇಲೆ ಸೂರ್ಯ ಭೂಮಿಯಿಂದ 11.5 ಕೋಟಿ ಮೈಲಿಗಳ ದೂರದಲ್ಲಿದ್ದಾನೆ. 11.5 ಕೋಟಿ. ಸ್ತೋತ್ರ. ಲಕ್ಷ ಹೋಗಿ ಈಗ ಕೋಟಿ ಆಯ್ತು. ಅದ್ರ ಮೇಲೆ 11 ಗ್ಯಾಲಕ್ಸಿಗಳಿದೆ. ನಕ್ಷತ್ರಗಳಿಂದ ತುಂಬಿರುವಂತ ಸೂರ್ಯ ಒಂದು ನಕ್ಷತ್ರ. ಸೂರ್ಯ ಒಂದು ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರ. ಇದರ ಮೇಲೆ ಸೌರವ್ಯೂಹ. ಆ ಸೌರವ್ಯೂಹದ ಮೇಲೆ ನನ್ನ ದೇವರ ಸುರಗಣ ಪರ್ವತ ಉತ್ತರ ದಿಕ್ಕಿನಲ್ಲಿದೆ. ನಮ್ಮ ಭೂಮಿ ನಾವೆಲ್ಲ ಹೇಳ್ತೀವಿ, ಭೂಮಿ ತಾಯಿ ಕೈಯಲ್ಲಿ ಹಿಂಗೆ ಇಟ್ಕೊಂಡಿದ್ದಾರೆ, ಕೈ ನೋವಾದಾಗ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಭೂಕಂಪ ಆಗುತ್ತೆ ಅಂತ. ಸ್ತೋತ್ರ. ಎಷ್ಟು ಸತಿ ಎಕ್ಸ್ಚೇಂಜ್ ಮಾಡ್ತಾರಪ್ಪ ಇಂಡೋನೇಷ್ಯಾದಲ್ಲಿ ಇಲ್ಲೆಲ್ಲ ಜಾಸ್ತಿ ಯಾವಾಗಲೂ ಭೂಕಂಪ ಆಗ್ತಾನೆ ಇರುತ್ತೆ. ಮೊನ್ನೆ ಫಿಲಿಪೀನ್ಸಲ್ಲಿ ಆಯಿತು. ಇನ್ನು ಕೆಲವರು ಹೇಳ್ತಾರೆ ಅಟ್ಲಾಸ್ ಉತ್ಕೊಂಡಿದ್ದಾರೆ ಅಂತ. ಅಟ್ಲಾಸ್ ಸೈಕಲ್ ನೋಡಿದ್ದೀರಾ? ಭೂಮಿನ ಒಬ್ಬ ಹೆಗಲ ಮೇಲೆ ಎತ್ಕೊಂಡಿದ್ದಾನೆ. ಅವನಪ್ಪ ಇವರಮ್ಮ. ಭೂಮಿಯನ್ನ ದೇವರು ನಾಸ್ತಿಕದಲ್ಲಿಟ್ಟಿದ್ದಾನೆ. 1 ಡಿಗ್ರಿ ಇತ್ ಕಡೆನೋ ಹತ್ ಕಡೆನೋ ಸರಿದ್ರೆ ನಾವು ಯಾರು ಉಳಿಯಲ್ಲ. ಒಂದೇ 1 ಡಿಗ್ರಿ, 1 ಡಿಗ್ರಿ ಇತ್ ಕಡೆ ಸರಿದ್ರೆ ಫುಲ್ ಕೊರೆಯುವ ಐಸ್ ಗಡ್ಡೆ ಆಗ್ಬಿಡ್ತೀವಿ. 1 ಡಿಗ್ರಿ ಹತ್ ಕಡೆ ಸರಿದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀವಿ. ದೇವರ ವಾಕ್ಯ ಹೇಳುತ್ತೆ, ನನ್ನ ದೇವರು ಆತನು ಬಲಾಢ್ಯನು ಮಹಾಶಕ್ತನು ಆಗಿರುವುದರಿಂದ ಇವುಗಳನ್ನೆಲ್ಲ ಆರ್ಡರಲ್ಲಿ ಹಿಡಿದಿಟ್ಟಿದ್ದಾನೆ. ಮೈ ಗಾಡ್ ಇಸ್ ಎಲ್ ಶಡಾಯ್. ನನ್ನ ದೇವರು ಸರ್ವಶಕ್ತನಾದ ದೇವರು. ನನ್ನ ದೇವರಿಗೆ ಸಮಾನನಾದವನು ಮತ್ತೊಬ್ಬನಿಲ್ಲ. ಸೃಷ್ಟಿಗಳು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಸೃಷ್ಟಿಕರ್ತನು ದೇವರಾಗಿದ್ದಾನೆ. ಅವನು ನನ್ನಪ್ಪ ಎಂದು ಹೆಮ್ಮೆ ಪಡುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗಿ ಹೇಳ್ರಿ, ಮೈ ಗಾಡ್ ಇಸ್ ಎಲ್ ಶಡಾಯ್. My God is El Shaddai. 28ನೇ ವಾಕ್ಯ ಓದಿ ಪಾಸ್ಟ್ರೆ. ಯೆಶಾಯ 40:28. ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳು ನಿರ್ಮಿಸಿದವನು ಆಗಿದ್ದಾನೆ. ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣದ ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯವಾಗಿರುವಂಥದ್ದಾಗಿದೆ. ಅಲ್ಲಲೂಯ. ಇಟ್ಟ ಕಡೆ ಇರುವ ದೇವರಲ್ಲ. ಅಲ್ಲಲಿಯ ಸ್ತೋತ್ರ. ವ್ಯಕ್ತಿಗಳು, ಶಿಲ್ಪಿಗಳು ಕೆತ್ತಿದ ಶಿಲ್ಪವಲ್ಲ. ಕಣ್ಣಿದ್ದು ಕಾಣದೆ, ಕಿವಿ ಇದ್ದರೂ ಕೇಳದೆ, ಗಂಟಲಲ್ಲಿ ಶಬ್ದವಿಲ್ಲ. ಅಲ್ಲಲೂಯ. ನನ್ನ ದೇವರು ಮೂಕ ವಿಗ್ರಹವಲ್ಲ. ನನ್ನ ದೇವರು ಅವನ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವವನು. ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದವನು. ಭೂಮಿಯು ನನ್ನ ಪಾದಪೀಠ, ಆಕಾಶವು ನನ್ನ ಸಿಂಹಾಸನ ಎಂದು ಹೇಳಿದವನು. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವಜ್ಞಾನಿಯು, ಸಮಸ್ತಕ್ಕೂ ಒಡೆಯನವನಾಗಿದ್ದಾನೆ. He is my God. He is my God. ಅನ್ಯರು ಯಾಕೆ ಕೇಳಬೇಕು ನಿನ್ನ ದೇವರು ಎಲ್ಲಿ ಎಂದು? ನನ್ನ ದೇವರು ಪರಲೋಕದಲ್ಲಿದ್ದಾನೆ. ತನಗಿಷ್ಟವುಳ್ಳದನ್ನು ಅವನು ಮಾಡ್ತಾನೆ. ಕಮಾನ್, ಹಲ್ಲೆಲೂಯಾ. ಆ ದೇವರ ಪ್ರಕಟಣೆ ಇವತ್ತು ಕೆಲವರ ಹೃದಯದ ಒಳಗಡೆ ಬೇರೂರಲ್ಲಿ. ಆ ದೇವರ ಪ್ರಕಟಣೆ ಕೆಲವರ ಒಳಗಡೆ ಬರಲಿ.
ಅಲ್ಲೆಲೂಯ. ನೀನು ನಡೆಯುವಾಗ, ಕುಳಿತುಕೊಳ್ಳುವಾಗ ನೀನು ಯಾರು ಅನ್ನೋದಕ್ಕೆ ಬದಲಾಗಿ ನೀನು ಸೇವಿಸುವ ದೇವರು ಯಾರು ಎಂದು ನಿನಗೆ ಮನದಟ್ಟಾಗಲಿ. ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ, ಚಾಪ್ಟರ್ 9 verse 23 and 24. ಯೆಹೋವನು ಹೀಗಂತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಎಚ್ಚಳ ಪಡೆದಿರಲಿ. ಎಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನನ್ನ ಲೋಕದಲ್ಲಿ ಪ್ರೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸ್ಕೊಂಡಿದ್ದೇನೆ ಎಂಬುದಕ್ಕೆ ಎಚ್ಚಳ ಪಡಲಿ. ನೋಡ್ರಿ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಎಚ್ಚಳ ಪಡೋನು ಎಚ್ಚಳ ಪಡಲಿ. ಆದರೆ ನೀನು ಎಲ್ಲಿಗೊತ್ತ ಎಚ್ಚಳ ಪಡಬೇಕಾಗಿರೋದು? ನನ್ನ ದೇವರು ಯಾರು ಅಂತ ಗ್ರಹಿಕೆ ನನಗುಂಟಾಯ್ತಲ್ಲ, ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದರೆ ಹಲ್ಲೆಲೂಯಾ. ಎಲ್ಲ ದೇವರುಗಳಲ್ಲಿ ಒಬ್ಬನು ನನ್ನ ದೇವರಂತ ಅಲ್ಲ, ನನ್ನ ದೇವರು ಸರ್ವಶಕ್ತನಾದ ದೇವರು ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕರ್ನಾಟಕ ಕಾಣಲೆ, ದೇಶ ಕಾಣಲೆ, ಅಲ್ಲಲ್ಲಿಯ ಜೀವ ಸ್ವರೂಪನಾದ ದೇವಕುಮಾರನೊಬ್ಬನು ಇರೋದಾದರೆ ಅವನು ಕ್ರಿಸ್ತನೇ. ಯೆರೆಮೀಯನ ಪುಸ್ತಕ 32:27. ಹೀಗೋ ನಾನು ಯೆಹೋವನು, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದುಂಟು. ಒಂದು ನಿಮಿಷ, ಓಶಿಯ ಪ್ರವಾದನೆ ಗ್ರಂಥ ನೋಡ್ರಿ, 6:3. ಓಶಿಯ 6:3. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ರೆವಲೇಷನ್ until you receive the revelation from above. ಪರಲೋಕದಿಂದ ನೀನು ಈ ಪ್ರಕಟಣೆ ಹೊಂದದೇ ಇರುವ ತನಕ ನೀನು ಸಾಧಾರಣ ಜೀವಿತದನ್ನು ಬದುಕ್ತೀಯ. ಪರಲೋಕದಲ್ಲಿರುವ ಪ್ರಕಟಣೆ ನಿನ್ನ ಒಳಗಡೆ ಬಂದರೆ, ಹೂ ಇಸ್ ಯುವರ್ ಗಾಡ್, ನಿನ್ನ ದೇವರು ಯಾರು ಅಂತ ನಿನಗೆ ಚೆನ್ನಾಗಿ ಜ್ಞಾನೋದಯವಾದರೆ, ಹಲ್ಲೆಲೂಯ, ನೀನೇ ಬೇರೆ, ನಿನ್ನ ಸ್ಟೈಲೇ ಬೇರೆ ಆಗಿರುತ್ತೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯ ಆತನಿಗೆ ಸ್ವರೂಪನಾಗಿರಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಐ ವಾಂಟ್ ಟು ನೋ ದ ರಿಸರೆಕ್ಷನ್ ಪವರ್. ದರ್ ಇಸ್ ಸಮಥಿಂಗ್ ಪವರ್ ಸರ್ವಶಕ್ತನ ಕೈಯಲ್ಲಿ ಇದೆ. ಆಮೇಲೆ ಇದೇ ಅಪೊಸ್ತಲನಾದಂಥ ಪೌಲನು ಎಫೆಸ ಸಭೆಗೆ ತನ್ನ ಪತ್ರಿಕೆ ಬರಬೇಕಾದ್ರೆ ಹೇಳ್ತಾನೆ, ಈ ರೆವಲೇಷನ್ ಸಿಗೋದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ನಾವು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17-18 ವಾಕ್ಯ ನೋಡ್ರಿ. 17-18 ವಾಕ್ಯ. ಇಟ್ ಇಸ್ ಸೋ ಇಂಪಾರ್ಟೆಂಟ್, ಬಹಳ ಮುಖ್ಯ ಇದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನ, ಅಂದ್ರೆ ಇಟ್ ಈಸ್ ನಾಟ್ ರಿವೀಲ್ ಟು ಎವ್ರಿಬಡಿ. ಕೆಲವೊಂದು ಗುಪ್ತವಾಗಿ ದೇವರು ಇಟ್ಟಿದ್ದಾನೆ.
ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಹುಡುಕಿ ಹುಡುಕಿ ತಿಳಿದುಕೊಳ್ರಿ. ಟೈಮೇ ಇಲ್ಲ ಪಾಸ್ಟ್ರೆ, ಕೂಟಕ್ಕೆ ಬರೋಕ್ಕೆ ಟೈಮ್ ಇಲ್ಲ. ಸದ್ಯಕ್ಕೆ ಊಟಕ್ಕಾದ್ರೂ ಬರ್ತಾ ಇದ್ದೀವಿ, ಕೂಟಕ್ಕಲ್ಲ ಊಟಕ್ಕಾದ್ರೂ ಬರ್ತಾ ಇದ್ದೀವಿ. ಏನ್ ಬ್ರದರ್ ಕೂಟಕ್ಕೆ ಬರ್ತಾ ಇಲ್ವಲ್ಲ, ಲೇಟ್ ಆಗೋಯ್ತು, ಕಡೆಗೆ ಅವ್ರು ಬೇಜಾರು ಮಾಡ್ಕೋತಾರಂತ ಊಟಕ್ಕೆ ಬಂದೆ. ನೀನು ಊಟಕ್ಕೆ ಬರ್ತೀಯ, ಕೂಟಕ್ಕೆ ಬರ್ಬೇಕನ್ನಾಗ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಕೂಟಕ್ಕೆ ಬಾ, ಊಟಕ್ಕೂ ಬಾ. ಸೋತ್ರ ಕೂಟಕ್ಕೆ ಬರ್ದಿರೆ ಊಟಕ್ಕೆ ಬರಬೇಡ, ತಪ್ಪದು. ನೀನು ದೇವ್ರನ್ನ ಮೆಚ್ಚಿಸ್ತಿದೀಯಾ, ಮನುಷ್ಯರನ್ನ ಮೆಚ್ಚಿಸ್ತಿದೀಯಾ? ಆಲಯದಲ್ಲಿ ಬಂದು ಹೋಗೋದಲ್ಲ ಆಶೀರ್ವಾದ, ನೀನು ದೇವರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಪ್ರಕಟಣೆ ಹೊಂದಿಕೊಳ್ಳೋದ್ರಲ್ಲಿ ಇದೆ ಆಶೀರ್ವಾದ. ನಾನು ಇಲ್ಲಿ ಹೇಳಿದ್ದೀನಿ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಡೈಲಿ ಹೋಗಿ ಕೆಲಸ ಮಾಡಿ ಬಂದರೆ, ಕೆಲಸ ಮಾಡಿ ಬರ್ತೀಯ, ಸೋಪೇ ನೀನು ಅಪ್ಲೈ ಮಾಡಲ್ಲ, ಸ್ನಾನ ಮಾಡಲ್ಲ ಅಂದರೆ ನಿನ್ನ ಮೈ ಕೊಳೆ ಹೋಗುತ್ತಾ? ನಿನ್ನ ದುರ್ವಾಸನೆ, ಬೆವರು ವಾಸನೆ ಹೋಗುತ್ತಾ? ಹೋಗಲ್ಲ. ನಾನು ವಿಕ್ಟ್ರಿ ಇಂಟರ್ನ್ಯಾಷನಲ್ ಏಜೀಸ್ ವರ್ಶಿಪ್ ಸೆಂಟರ್ನ ಮೆಂಬರ್ ಕಣ್ರಿ. ಯಾವ ಅದರಿಂದ ಸ್ವಾಮಿ ನಿನಗೆ ಪ್ರಕಟಣೆ ಸಿಕ್ಕಿದೆ ಅಂತ ಹೇಳಂಗಿಲ್ರಿ. ದೈವಿಕವಾದ ಪ್ರಕಟಣೆ ನಿನಗೆ ದೊರಕಬೇಕಾದ್ರೆ ನಿನಗೂ ದೇವರಿಗೊಂದು ಅಗಮ್ಯವಾದಂಥ ಒಂದು ಬಾಂಧವ್ಯ ಬರಬೇಕು. ಅಲ್ಲಿ ದೇವರು ನಿನಗೆ ಪ್ರಕಟಣೆ ಕೊಡ್ತಾನೆ. ಐ ಆಮ್ ಎಲ್ ಶಡಾಯ್, ನಾನು ಸರ್ವಶಕ್ತನಾದ ದೇವರು. ಒಮ್ಮೆ ಅಬ್ರಾಹ್ಮನ್ ಹೇಳ್ತಾನೆ, ಸ್ವಾಮಿ ಏನಿದ್ರೆ ಏನಂತೆ, ಒಂದು ಮಗು ಇಲ್ಲ ನನ್ನ ಜೀವನದಲ್ಲಿ, ಇಷ್ಟು ಸಂಪತ್ತು ಆಶೀರ್ವಾದ ಎಲ್ಲ ಕೊಟ್ಟಿದ್ದೆ, ಒಂದು ಮಗು ಕೊಡಲಿಲ್ಲ, ಇದೆಲ್ಲ ಅನ್ಯರ ಪಾಲಾಗುತ್ತೆ. ಸ್ತೋತ್ರ. ತಂದೆಯಾದ ದೇವರು ಅವನಿಗೆ ಪ್ರಕಟವಾಗಿ ಹೇಳ್ತಾನೆ, ನಾನು ಸರ್ವಶಕ್ತನಾದ ದೇವರು. ಮಾನುಷಿಕ ಎಬಿಲಿಟಿ ಎಲ್ಲ ಕೊನೆಗೊಂಡಾಗ ನಾನು ಯಾರು ಅಂತ ನಾನು ಪ್ರಕಟಿಸ್ತೇನೆ. 99 ವರ್ಷ ಪ್ರಾಯವಾಗಿರುವ ಅಬ್ರಾಹ್ಮನೇ, 90 ವರ್ಷದ ಪ್ರಾಯವಾಗಿರುವ ಸಾರಳೆ, ನೀನು ಮುದುಕಿ ಆಗಿದ್ದಿ, ನಿನಗೆ ಮುಟ್ಟು ನಿಂತೋಗಿದೆ, ಮಗುವನ್ನು ಏರುವ ಸಾಮರ್ಥ್ಯ ನಿನಗಿಲ್ಲದೆ ನಷ್ಟವಾಗಿದೆ ಅಂದಾಗ ನನ್ನ ದೇವರು ಹೇಳ್ತಾನೆ, ನಾನು ವಾಗ್ದಾನ ಮಾಡಿರೋದಾದ್ರೆ ನಾನು ನೆರವೇರಿಸುವ ಸರ್ವಶಕ್ತನಾದ ದೇವರು. ಇವತ್ತು ಕೆಲವರಿಗೋಸ್ಕರ ದೇವರು ಸರ್ವಶಕ್ತನಾಗಿ ಇಳಿದು ಬರ್ತಾ ಇದ್ದಾನೆ. ಕೆಲ ಕುಟುಂಬಗಳಲ್ಲಿ ತಾನು ಯಾರು ಎಂದು ಪ್ರಕಟಿಸುವಾಗಲಾಗಿದೆ. ಈ ಸಭೆಗೆ ದೇವರು ಸರ್ವಶಕ್ತನು ಎಂದು ಪ್ರಕಟಿಸುವ ಕಾಲಕ್ಕೆ ಬರ್ತಾ ಇದ್ದೇವೆ. What a mighty God we serve. ಗುಪ್ತವಾಗಿದೆ ಈ ಸತ್ಯಾರ್ಥವನ್ನು ತಿಳ್ಕೊಳ್ಳುವ ಜ್ಞಾನದ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶವಿ ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಇವತ್ತಾಗಲೂ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನನ್ನ ಆತ್ಮಿಕ ಕಣ್ಣನ್ನು ತೆರೆ, ನನಗೆ ಇನ್ನೂ ಆಳವಾದ ಮರ್ಮಗಳನ್ನು, ಗುಪ್ತವಾಗಿರುವ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆ
ಕೃಪೆಯನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸ್ರಿ. ದ ವರ್ಡ್ ಆಫ್ ವಿಸ್ಡಮ್ ಕೇಳ್ರಿ. ದೇವರೇ, ನಿನ್ನ ವಾಕ್ಯದ ಆ ಗೂಢಾರ್ಥಗಳನ್ನು ನನಗೆ ತಿಳಿಸು. ನಿನ್ನ ಸತ್ಯವೇದದ ಆ ಗೂಢಾರ್ಥಗಳನ್ನು ನನಗೆ ತಿಳಿಸು. ಅದು ಮಾತ್ರವಲ್ಲ, ನಿನ್ನಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಕುರಿತು ನನಗೆ ಆ ಜ್ಞಾನವನ್ನು ಉಂಟು ಮಾಡು. ನಿನ್ನ ಮೂಲಕ ನೀನು ಮಾಡುವ ಕಾರ್ಯ ಸಾಧಿಸುವ ಶಕ್ತಿ ಇದೆಯಲ್ಲ, ದ ವರ್ಕಿಂಗ್ ಪವರ್. ಅದಕ್ಕೆ ಕೀರ್ತನೆಕಾರನು ಹೇಳಿದ, ಓಪನ್ ಮೈ ಐಸ್ ಓ ಲಾರ್ಡ್. ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳನ್ನು ನಾನು ಕಂಡುಕೊಳ್ತೇನೆ. ಕಣ್ಣು ತೆರೆ, ಆಂತರಿಕ ಕಣ್ಣುಗಳು ಇವತ್ತು ತೆರೆಯಲಿ. ನಾನು ಸೇವಿಸಿರುವ ದೇವರು ಅಲ್ಲಲ್ಲಿ ಕಾಂಜಿ ಪಿಂಜಿ ದೇವರು ಅಲ್ಲ, ಉದ್ಭವ ಮೂರ್ತಿ ಅಲ್ಲ ಎನ್ನೋದು ಅರ್ಥ ಮಾಡ್ಕೊಳ್ರಿ. ಮಾನವ ಮಾತ್ರದವನಲ್ಲ ನನ್ನ ದೇವರು. ಕೀರ್ತನೆಗಳು 92. ಕೀರ್ತನೆಗಳು 92. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಆಮೆನ್. ನನ್ನ ದೇವರು ಬೆಟ್ಟಗಳು ಉಂಟಾಗೋದಕ್ಕೆ ಮುಂಚೆ, ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ಇರುವ ದೇವರು ನನ್ನ ದೇವರಾಗಿದ್ದಾನೆ. ಅವನ ಹೆಸರು ಎಲ್ ಶಾಡೈ. ಪ್ರಾರ್ಥನೆ ಮಾಡೋಣ. Lord, open my spiritual eyes to know you deeper than ever before. ನನ್ನ ಜೀವನದಲ್ಲಿ ಇದುವರೆಗೂ ಕಂಡ ರೀತಿಯಲ್ಲ. ನಾನಿನ್ನ ನನ್ನ ಮೂಲ ವಾಕ್ಯಕ್ಕೆ ಬರಲಿಲ್ಲ. ಯೇಸು ಸ್ವಾಮಿ ಕೇಳಿದ ಪ್ರಶ್ನೆ, ನನ್ನ ಕುರಿತು ಜನ ಏನು ಹೇಳ್ತಾರೆ? ಎರಡನೇ ಪ್ರಶ್ನೆ, ನೀವು ನನ್ನ ಕುರಿತು ಏನು ಹೇಳ್ತೀರಾ? ಲೋಕದ ಜನ 108 ಮಾತಾಡಲಿ, ಯೇಸುವಿನ ಹಿಂದೆ ತಿರುಗಾಡುವ ಶಿಷ್ಯರು, ಅವರು ಯೇಸುವಿನ ಕುರಿತು ಅವರಿಗೆ ಪ್ರಕಟಣೆ ಇಲ್ಲ. ಪೇತ್ರನಿಗೆ ಪ್ರಕಟಣೆ ದೊರಕಿತು. ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳಿದನು, ಈ ಪ್ರಕಟಣೆಯು ಪರಲೋಕದಲ್ಲಿರುವಂಥ ಈ ಸತ್ಯವನ್ನು, ಈ ಮರ್ಮವನ್ನು, ಈ ಪ್ರಕಟಣೆಯನ್ನು ನಿನಗೆ ತಿಳಿಸಿತ್ತು ಪರಲೋಕದಲ್ಲಿರುವ ನನ್ನ ತಂದೆಯ ಹೊರತು ಮತ್ತಾರೂ ಅಲ್ಲ. ಇವತ್ತೆಷ್ಟು ಜನ ಹೇಳ್ತೀರಾ, ನನಗೆ ಆ ಪ್ರಕಟಣೆ ಬೇಕು ಸ್ವಾಮಿ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಅರಿಯಬೇಕು.